ನಾನು ಬೆಟ್ಟ ಹಾಕಿ ಹೇಳ್ತೀನಿ, ಇಂಥ ಒಂದು ಚಿಕನ್ ರೆಸಿಪಿ ನೀವು ಖಂಡಿತವಾಗಲೂ ಮಾಡಿರಲಿಕ್ಕಿಲ್ಲ. ಯಾಕೆಂದರೆ ಅಷ್ಟೊಂದು ಇದು ಟೇಸ್ಟ್ ಆಗುತ್ತೆ. ನಾನಿದನ್ನು ಮನೆಯಲ್ಲಿ ಮಾಡಿದರೆ 2 ದಿನ ಇದರ ಬಗ್ಗೆನೇ ಮಾತಾಡ್ತಾರೆ, ಅಷ್ಟೊಂದು ಚೆನ್ನಾಗಾಗುತ್ತೆ ಇದು. ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ಚಿಕನ್ ಮಲಾಯಿ ಟಿಕ್ಕ. ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಇಲ್ಲಿ ನಾನು 1 kg ಚಿಕನ್ ಟೆಂಡರ್ ತೊಗೊಂಡಿದ್ದೀನಿ. ಈ ರೀತಿ ಸಣ್ಣ ಪೀಸಲ್ಲಿ ಇದನ್ನು ತೊಗೊಂಡಿದ್ದೀನಿ. 3 ಫ್ಲೇವರಲ್ಲಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ಆದರೆ ಫಸ್ಟ್ಗೆ ಮ್ಯಾರಿನೇಟ್ ಮಾಡೋದು ಮಾತ್ರ ಸೇಮ್. 1 kg ಚಿಕನ್ನಿಗೆ 1/4 ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಿಮ್ಮ ಮನೆಯಲ್ಲಿರುವ ಯಾವುದೇ ಚಿಕನ್ ಮಸಾಲ ಆಗುತ್ತೆ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದರೊಂದಿಗೆ ಅರಿಶಿನ ಪೌಡರ್ ಕೂಡ 5ರಿಂದ 6 ಟೇಬಲ್ ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಕೂಡ ಸೇರಿಸೋಣ. 1/4 ಚಮಚದಷ್ಟು ಉಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು, ಯಾವ ಚಮಚದಲ್ಲಿ ಹಾಕಿದೆ ನೋಡಿ ಸೇಮ್ ಅದೇ ಚಮಚದಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಇಲ್ಲಿ ನಾನು ಕ್ರೀಮ್ ಚೀಸ್ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಶ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ಇಲ್ಲಿ ಕ್ರೀಮ್ ಚೀಸ್ ಸ್ವಲ್ಪ ಹಾಕಿದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ ಇದು. ಇದನ್ನು ಇವಾಗ ಮ್ಯಾರಿನೇಟ್ ಮಾಡಿ ರೆಸ್ಟಿಗೆ ಇಡ್ಲಿಕ್ಕೆ ಉಂಟು. ಅಟ್ಲೀಸ್ಟ್ 1ರಿಂದ 2 ಗಂಟೆ ನೀವು ಇಟ್ಟರೆ ತುಂಬ ಒಳ್ಳೆಯದು, ಒಳ್ಳೆ ರೀತಿ ಎಳೆಯುತ್ತೆ ಚಿಕನ್ಗೆ. ಓಕೆ, ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡೋಣ. ಇವಾಗ ಡಿಫ್ರೆಂಟ್ ಫ್ಲೇವರಿಗೆ ನಾನು ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ನಾನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಗೂ ಒಂದು 4ರಿಂದ 5 ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪ ನಾನು ಬಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, 1 ಚಮಚದಷ್ಟು. ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಮೊಸರನ್ನು ಹಾಕೋಣ ಹಾಗೂ ಇದನ್ನು ಗ್ರೈಂಡ್ ಮಾಡೋಣ. ಉಪ್ಪು ಅದು ಇದು ಏನು ಹಾಕ್ಲಿಕ್ಕೆ ಹೋಗಬೇಡಿ, ಆಲ್ರೆಡಿ ಮ್ಯಾರಿನೇಟ್ ಮಾಡುವಾಗ ನಾವು ಹಾಕಿದ್ದೀವಿ. ಆದಷ್ಟು ತಿಕ್ಕಾಗಿ ಗ್ರೈಂಡ್ ಮಾಡಿ. ಒಮ್ಮೆಲೆ ನೀರಿನ ಅವಶ್ಯಕತೆ ಇದೆ ಅಂತ ಆದರೆ ಸ್ವಲ್ಪ ಮೆಲ್ಲ ಮಾಡಿ ನೀವು ಗ್ರೈಂಡ್ ಮಾಡಿದರೆ ನೋಡಿ ಈ ರೀತಿ ತಿಕ್ಕಾಗಿದ್ದು ಗ್ರೈಂಡ್ ಆಗುತ್ತೆ. ಅಥವಾ ಸ್ವಲ್ಪ ಮೊಸರನ್ನು ನೀವು ಆ್ಯಡ್ ಮಾಡ್ಬೋದು. ಓಕೆ, ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಸ್ವಲ್ಪ ನಾನು ಈ ಮಿಕ್ಸಿ ಜಾರಲ್ಲಿ ಬಿಟ್ಟಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಬಿಟ್ಟರೆ ಸಾಕು, ಜಾಸ್ತಿ ಬೇಡ. ಇವಾಗ ಇದಕ್ಕೆ ನಾನು ಅಮೂಲ್ ಕ್ರೀಮ್ ನನ್ನ ಪ್ಯಾಕೆಟಲ್ಲಿ 1/4 ಹಾಕಿದ್ದೀನಿ. ಹಾಗೂ ಕ್ರೀಮ್ ಚೀಸ್ ಇದೆ ನೋಡಿ, ಅದನ್ನು ಕೂಡ ಇದಕ್ಕೆ 3ರಿಂದ 4 ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಿಜ್ಜಾ ಆರೋಗ್ಯಾನೋ ಇರುತ್ತೆ ನೋಡಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಪಿಜ್ಜಾ ಆರೋಗ್ಯಾನೋ ಇಲ್ಲ ಅಂತಾದರೆ ಸ್ಕಿಪ್ ಮಾಡ್ಬೋದು ನೀವು. ಈ ಕ್ರೀಮನ್ನು ಇವಾಗ ರೆಡಿ ಮಾಡಿ ಇಡೋಣ. ಇದು ಟಿಕ್ಕ ಎಲ್ಲ ಆದಮೇಲೆ ಮೇಲ್ಗಡೆಯಿಂದ ಹಾಕಲಿಕ್ಕೆ ನನಗೆ ಸ್ವಲ್ಪ ಪುದೀನದ ಫ್ಲೇವರ್ ಎಲ್ಲ ಅದಕ್ಕೆ ಬೇಕಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿತ್ತಲ್ವಾ, ಅದಕ್ಕೆ ನಾನು ಹಾಕಿ ಈ ಕ್ರೀಮನ್ನು ರೆಡಿ ಮಾಡಿದ್ದೀನಿ. ಓಕೆ, ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಮಸಾಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣಮೆಣಸು ಒಂದು 4ರಿಂದ 5, ಬಾರ್ಬಿಕ್ಯೂ ಅಥವಾ ತಂದೂರಿ ಮಸಾಲ ಯಾವುದಾದ್ರೂ ಮನೆಯಲ್ಲಿದೆ ಆದರೆ ಅದನ್ನು ಸ್ವಲ್ಪ ತೊಗೊಳ್ಳಿ. ಸ್ವಲ್ಪ ಹಾಕಿದ್ದೀನಿ ನಾನು ಅಷ್ಟೇ ಫ್ಲೇವರಿಗಿದು. ಇದನ್ನು ಕೂಡ ಇವಾಗ ಮಿಕ್ಸಿ ಜಾರಿಗೆ ಹಾಕೋಣ. ಮಿಕ್ಸಿ ಜಾರಿಗೆ ಹಾಕುವಾಗ ಇದು ತುಂಬ ಡ್ರೈ ಆಗುತ್ತಲ್ವ, ಹಾಗಾಗಿ ಬೇಕಿದ್ದರೆ ಮೊಸರು ಅಥವಾ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈ ರೀತಿ ತಿಕ್ಕಾಗಿ ಗ್ರೈಂಡ್ ಮಾಡಿ. ಗೊತ್ತಾಯ್ತಲ್ಲ? ಓಕೆ, ಇವಾಗ 2 ಮಸಾಲ ರೆಡಿ ಆಯಿತು. ನಾನು 3 ಫ್ಲೇವರ್ ಅಂತ ಹೇಳಿದ್ದೆ, ಲಾಸ್ಟ್ ಫ್ಲೇವರ್ ನಾನು ಆಮೇಲೆ ತೋರಿಸ್ತೀನಿ. ಇವಾಗ 2 ಗಂಟೆ ಆಗಿದೆ, ಚೆನ್ನಾಗಿದು ಮ್ಯಾರಿನೇಟ್ ಆಗಿದೆ, ಒಳ್ಳೆ ರೀತಿಯ ಚಿಕನ್ನಿಗೆ ಮಸಾಲೆ ಎಲ್ಲ ಎಳೆದಿದೆ. ಇವಾಗ ಇದನ್ನು 3 ಪೋರ್ಷನ್ ಮಾಡಲಿಕ್ಕುಂಟು. 3 ರೀತಿಯ ಫ್ಲೇವರ್ ನಾನು ಹಾಕ್ತೀನಲ್ವ, ಇವಾಗ ಸ್ವಲ್ಪ ನಾನು ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. 3 ಭಾಗ ಮಾಡಲಿಕ್ಕುಂಟು. ಒಂದು ಭಾಗವನ್ನು ಇವಾಗ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಫಸ್ಟ್ ನಾವು ಗ್ರೀನ್ ಮಸಾಲ ರೆಡಿ ಮಾಡಿದ್ದೀವಿ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕನ್ ಹರಿಯಾಲಿ ಟಿಕ್ಕ ಅಂತ ಹೇಳ್ತೀವಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೂ ಆನಿಯನ್ ಕೂಡ ಕ್ಯೂಬ್ಸ್ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಹಾಗೂ ಆನಿಯನ್ ಯಾವಾಗಲೂ ನಾವು ಲಾಸ್ಟಲ್ಲಿ ಹಾಕಬೇಕು, ಇಲ್ಲದಿದ್ದರೆ ಕಡ್ಡಿಗೆ ಹಾಕುವಾಗ ಉಂಟು ನೋಡಿ, ಮೊದಲೇ ನಾವು ಮಿಕ್ಸ್ ಮಾಡಿರ್ತಾರೆ ಬಾಡುತ್ತಲ್ವ, ಅದು ಕಡ್ಡಿಗೆ ಹಾಕುವಾಗ ಕಷ್ಟ ಆಗುತ್ತೆ. ಹಾಗಾಗಿ ಹೇಳೋದು ನಾನು ಲಾಸ್ಟಿಗೆ ನಾನು ಹೇಳಿದಾಗೆ ಈ ಟೈಮಲ್ಲೇ ಹಾಕಬೇಕು ನೀವು. ಇವಾಗ ಇನ್ನೊಂದು ಮಸಾಲಕ್ಕೆ ರೆಡಿ ಮಾಡೋಣ. ಇನ್ನೊಂದು 2ನೇ ಭಾಗ ನಾನು ತೊಗೊಳ್ತಾ ಇದ್ದೀನಿ ಚಿಕನಿದ್ದು. ಹಾಗೂ ನಾವು ಇನ್ನೊಂದು ರೆಡ್ ಮಸಾಲ ಮಾಡಿದ್ವಿ ನೋಡಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಣಮೆಣಸೆಲ್ಲ ಹಾಕಿ ಮಾಡಿದ್ವಿ ನೋಡಿ, ಆ ಮಸಾಲವನ್ನು ಇದಕ್ಕೆ ಹಾಕಿ ಸೇಮ್ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ ನಾನು ಹೇಳಿದಾಗೆ ಕ್ಯಾಪ್ಸಿಕಮ್ ಹಾಗೂ ಆನಿಯನನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ತಗೊಳ್ಳಿ. ಆಯ್ತಲ್ವಾ? 2 ಫ್ಲೇವರಲ್ಲಿ ಇವಾಗ ರೆಡಿ ಆಯಿತು. ಇವಾಗ ನೀವು ಎನಿಸ್ಬೋದು 3ನೇ ಫ್ಲೇವರ್ ನಾವು ರೆಡಿ ಮಾಡಲಿಲ್ವಾ ಅಂತ. 3ನೇ ಫ್ಲೇವರ್ ತುಂಬ ಈಸಿ. ಚಿಕನ್ ಕಾಲಿ ಮಿರ್ಚ್ ಟಿಕ್ಕ ನಾನು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಅದು. ಇದು ನೋಡಿ 3ನೇ ಭಾಗ. ಇದಕ್ಕೇನು ಪೆಪ್ಪರ್ ಪೌಡ್ರ್ ಹಾಕಲಿಕ್ಕೆ ಹಾಗೂ ಸ್ವಲ್ಪ ಲಿಂಬೆ ರಸ ಎಕ್ಸ್ಟ್ರಾ ಹಾಕಲಿಕ್ಕೆ, ಸ್ವಲ್ಪ ಹುಳಿಯಾಗಿ ಚೆನ್ನಾಗಾಗುತ್ತೆ. ಹಾಗೂ ಆಲಿವ್ ಆಯಿಲನ್ನು ಹಾಕಿದ್ದೀನಿ, ಅದಿಲ್ಲ ಅಂತಾದರೆ ನಾರ್ಮಲ್ ಆಯಿಲ್ ಕೂಡ ನೀವು ಇಲ್ಲಿ ಹಾಕ್ಬೋದು. ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ ಇದಕ್ಕೆ ಕೂಡ ಕ್ಯಾಪ್ಸಿಕಮ್ ಹಾಗೂ ಆನಿಯನನ್ನು ಹಾಕಿ ಅದರೊಟ್ಟಿಗೆ ನಾನು
ಆಲೂಗೆಡ್ಡೆಯನ್ನು ಹಾಕಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಹಸಿ ಆಲೂಗೆಡ್ಡೆ ಹಾಕಿದ್ದೀನಿ, ನೀವು ಕೂಡ ಅದೇ ರೀತಿ ಮಾಡಿ. ಸ್ವಲ್ಪ ನಾನಿಲ್ಲಿ ಪೆರಿ ಪೆರಿ ಮಸಾಲ ಹಾಕ್ತಾಯಿದ್ದೀನಿ, ಇದ್ದರೆ ಹಾಕಿ ಇಲ್ದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಆಯ್ತಲ್ವ, ಇವಾಗ 3 ಫ್ಲೇವರಿನ ಟಿಕ್ಕ ರೆಡಿಯಾಗಿದೆ. ಇವಾಗ ಇದನ್ನು ಕಡ್ಡಿಗೆ ಈ ರೀತಿ ಹಾಕೋಣ. ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ವ ನೀವು, ಸಿಂಪಲ್ ಮಸಾಲದಲ್ಲಿ 3 ರೀತಿಯ ಇದನ್ನು ನೀವು ಮಾಡ್ಬೋದು. ಹಾಗೂ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಏನಾದರೂ ಪಾರ್ಟಿ ಇದ್ದರೆ ಎನಿಸ್ತಾರೆ, ಅಬ್ಬಾ ಎಷ್ಟೊಂದು ಮಾಡಿದ್ದಾರೆ ಇವರು ಅಂತ ಹೇಳಿ. ಇದಕ್ಕೆ ಟೆಂಡರ್ ಚಿಕನ್ನೇ ಚೆನ್ನಾಗಾಗೋದು, ಬೇಗನೂ ಫ್ರೈ ಆಗುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಲೈವ್ ಚಿಕನೆಲ್ಲ ಅಷ್ಟು ಒಳ್ಳೆಯದಾಗೋದಿಲ್ಲ, ಅಂದರೆ ಗಟ್ಟಿ ಚಿಕನ್ ಇದ್ದರೆ. ಓಕೆ, ಇವಾಗ ಎಲ್ಲವನ್ನು ನಾನು ಕಡ್ಡಿಗೆ ಹಾಕ್ತಾಯಿದ್ದೀನಿ. ನೋಡುವವ್ರಿಗೆ ಎನಿಸ್ತಾರೆ, ಒಬ್ಬೊಬ್ಬ 3 ಫ್ಲೇವರಲ್ಲಿ ಮಾಡಿದ್ದಾರೆ ಇವರು, ಎಷ್ಟೊಂದು ಕಷ್ಟ ಆಗಿರ್ಬೋದು ಹಾಗೆ ಅಂತೇಳಿ. ಆದರೆ ನೋಡಿದ್ರಲ್ಲ, ಸಿಂಪಲ್ ಉಂಟು, ಬೇಗನೆ ಮಾಡ್ಬೋದು. ಹಾಗೂ ಟೇಸ್ಟ್ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಎಲ್ಲವನ್ನು ಹಾಕಿ ಇವಾಗ ಫಸ್ಟಿಗೆ ರೆಡಿ ಮಾಡಿ ಇಡೋಣ. ಆಮೇಲೆ ಫ್ರೈ ಮಾಡಲಿಕ್ಕೆ ಹಾಕಿದರೆ ಆಯಿತು. ಇವಾಗ ನಿಮ್ಮ ಮನೆಯಲ್ಲಿ ಕಾವಲಿದೆ ಆದರೆ ಕಾವಲಿಯಲ್ಲಿ, ನಾನೀಗ ಫ್ರೈಯಿಂಗ್ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ, ಮಾಡ್ಬೋದು. ಅಥವಾ ನೀವು ಓವನೆಲ್ಲ ಇದೆ ಆದರೆ ಓವನಲ್ಲಿ ಕೂಡ ಇಡ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಬೋದು. ಏರ್ ಫ್ರೈಯರಲ್ಲಿ ಕೂಡ ನೀವು ಫ್ರೈ ಮಾಡ್ಬೋದು ಇದನ್ನು. ಓಕೆ, ಇವಾಗ ನಾನಿಲ್ಲಿ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದನ್ನು ಒಂದೊಂದಾಗಿ ಇಡೋಣ. ಕಡ್ಡಿ ಬಿಸಿ ಆಗೋದಿಲ್ಲ, ಹಾಗಾಗಿ ನೀವು ಕಡ್ಡಿಯನ್ನೇ ಇಟ್ಕೊಂಡು ಟರ್ನ್ ಮಾಡ್ತಾ ಇದನ್ನು ಫ್ರೈ ಮಾಡ್ಬೋದು. ಇವಾಗ ನಿಮಗೆ ಟರ್ನ್ ಮಾಡಲಿಕ್ಕಿದ್ರೆ ಕಡ್ಡಿಯನ್ನು ಇಟ್ಕೊಂಡು ಮೆಲ್ಲನೆ ಟರ್ನ್ ಮಾಡ್ಬೋದು. ಓಕೆ, ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಟರ್ನ್ ಮಾಡ್ತಾ 4 ಸೈಡ್ ಕೂಡ ಇದನ್ನು ಫ್ರೈ ಮಾಡಿ. ತುಂಬ ಓವರಾಗಿ ಫ್ರೈ ಮಾಡಿಬಿಡ್ವಿ, ಸ್ವಲ್ಪ ಒಳಗಡೆ ಜ್ಯೂಸಿ ಆಗಿರಬೇಕಿದು. ಮೇಲ್ಗಡೆ ಸ್ವಲ್ಪ ಕಡಕ್ಕಾದರೆ ಸಾಕು. ಹಾಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಡಿ, ಲೋ ಫ್ಲೇಮ್ ಕೂಡ ಇಡಬೇಡಿ, ಹೈ ಫ್ಲೇಮ್ ಕೂಡ ಬೇಡ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು 4 ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗಿಬೋದು. ಹಾಗೂ ಟೆಂಡರ್ ಆದ್ದರಿಂದ ತುಂಬ ಹೊತ್ತು ಕೂಡ ಹಿಡಿಯಲ್ಲ, ಬೇಗನೆ ಇದು ಫ್ರೈ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಫ್ರೈ ಮಾಡಿದ್ದೀನಿ. ತುಂಬ ಓವರಾಗಿ ಫ್ರೈ ಮಾಡಬಾರ್ದು, ಅದರೆಲ್ಲ ಜ್ಯೂಸಿನೆಸ್ ಹೋಗುತ್ತೆ ಅದು. ಹಾಗಾಗಿ ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಫ್ರೈ ಮಾಡಿದ್ರಾಯಿತು. ಲಾಸ್ಟಿಗೆ ಇನ್ನೂ ಕೂಡ ಮುಗಿಲಿಲ್ಲ, ಕೆಂಡವನ್ನು ಗ್ಯಾಸಲ್ಲಿ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಹಾಗೂ ಅದನ್ನು ಕೂಡ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ಮೋಕಿ ಫ್ಲೇವರ್ ಬರಲಿಕ್ಕೆ ಈ ರೀತಿ ಮುಚ್ಚಿಡೋಣ. ತುಂಬ ಚೆನ್ನಾಗಾಗುತ್ತೆ ಇದು. ವಾವ್, ಇವಾಗ ರೆಡಿಯಾಗಿದೆ. ಎಷ್ಟು ಸಿಂಪಲ್ ಹಾಗೂ ಎಷ್ಟು ಚೆನ್ನಾಗಾಗುತ್ತೆ. ನಾವು ರೆಸ್ಟೋರೆಂಟಲ್ಲೆಲ್ಲ ಇದನ್ನು ಎಷ್ಟು ದುಡ್ಡು ಕೊಟ್ಟು ತಿಂತೀವಿ, ಮನೆಯಲ್ಲಿ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅದಕ್ಕಿಂತ ರುಚಿಯಾಗಿ ನಾವು ಮಾಡ್ಬೋದು. ಇವಾಗ ನಾವು ಒಂದು ರೆಡಿ ಮಾಡಿದ್ದೀವಿ ನೋಡಿ ಕ್ರೀಮ್, ಅದನ್ನು ಇದರ ಮೇಲೆ ಹಾಕಿದ್ದೀನಿ ನಾನು. ರೆಡಿ ಆಯಿತು, ನೋಡಿದ್ರಲ್ಲ, ಸಿಂಪಲ್ ಪ್ರೆಸೆಂಟೇಷನ್ ಮಾಡುವಾಗ ನೀವು ಕ್ರೀಮನ್ನು ಹಾಕಿದರೆ ಆಯಿತು. ಓಕೆ, ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂತಂದರೆ ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ನೀವು ಕೂಡ ಇವತ್ತು ಟ್ರೈ ಮಾಡಿ. ಯಾವುದೇ ಪಾರ್ಟಿ ಅಥವಾ ಸರ್ಪ್ರೈಸ್ ಏನಾದರೂ ಕೊಡಲಿಕ್ಕಿದ್ರೆ ಈ ರೆಸಿಪಿಯನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ದು ಬೆಂದಿದೆ, ಸೂಪರಾಗಿದೆ. ಟೇಸ್ಟ್ ಮಾಡಿ ಕೂಡ ನೋಡೋಣ ಇದನ್ನು. ಸರಿಯಾಗಿ ಬೆಂದಿದ್ದು ನೋಡ್ಬೋದು, ಒಳಗಡೆಯಿಂದ ನೋಡಿ ಎಷ್ಟೊಂದು ಜ್ಯೂಸಿ ಆಗಿದೆ ಅಂತ ಹೇಳಿದ್ದು. ಓಕೆ, ನಾನು ತಿಂದು ನೋಡ್ತಾ ಇದ್ದೀನಿ. ಮಸಾಲ ಅಂತೂ ಸೂಪರಾಗಿ ಇಳಿದಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಓಕೆ, ನಾಳೆ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.